ಹೆತ್ತ ತಾಯಿಯನ್ನೇ ನಡುರಾತ್ರಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಪುತ್ರ ಪರಾರಿಯಾಗಿರುವ ಅಮಾನವೀಯ ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಹೊರವಲಯದಲ್ಲಿ ನಡೆದಿದೆ. ಬೆಳಗಾವಿಂದ ತಂದ್ಬಿಟ್ಟು ಹೋಗ್ಯಾರ. ಯಾರು ಬಂದ್ಬಿಟ್ಟವ್ರ? ಮಗ ರೀ. ಅವನ ಹೆಸರು ಸಂತೋಷ್ ಕಟ್ಟಿರಿ. ಸಂತೋಷ್ ಕಟ್ಟಿ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತ ಅವ್ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟವ ನಿನ್ನೆ? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಲ್ಲಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಜೆನ್ಸಿ ಗಾಡಿ ತಂದು ಉಳಿಸು ಆದ್ರೆ ನೀರ್ ಬಾಟ್ಲಿ ಹೋಗುದಿ ಹಾಸಿಗೆ ಹೋಗುದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ. ಹೌದಾ? ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ ನಾನು. ಊಟದ್ದು ಪಾಟದ್ದು ಹೆಂಗ್ ಮಾಡಿದೆ? ಏನು ಊಟಿನ ನಿನ್ನ 3 ಗಂಟೆಗೆ ಕೊಂಡ್ ಹಾಕಿ ನನ್ನ ಮಗನ 6 ಗಂಟೆಗೆ ಚಾ ಕುಡ್ದು ನೋಡ ಅರ್ಧಕ್ಕಪ್ಪ. ಹೌದಾ? ಯಪ್ಪ ರಾತ್ರಿ ಗುಳಿಗೆ ಇಲ್ಲ. ಅಯ್ಯೋ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ. ತಕೊಂಡ ಎಲ್ಲ ತಕೊಂಡ ಇದ್ರ ಬಾಟ್ಲಿ ಇದ್ದು ಆಪರೇಷನ್ ಆದ ಅವ್ರಿಗೆ ಗೊತ್ತೈತೆ. ರಾಮದುರ್ಗ ತಾಲೂಕಿನ ಸಾಲೊಳ್ಳಿ ಗ್ರಾಮದ ಕಮಲಮ್ಮ ಕಟ್ಟಿ ಎಂಬ ವೃದ್ಧೆಯನ್ನು ಅವರ ಪುತ್ರ ಸಂತೋಷ್ ಕಟ್ಟಿ ಮುನವಳ್ಳಿ ಡ್ಯಾಂ ಸಮೀಪದ ಗುಡ್ಡಗಾಡು ಪ್ರದೇಶದಲ್ಲಿ ಬಿಟ್ಟು ಹೋಗಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿದಾಗ ಇಡೀ ಆಲಿಂಡೆ ದೊಡ್ಡ ವಕೀಲವರೆಗೂ ಮರಾಠ ಒಂದಾಗ ಏನ್ ಕೆಸರದಾಳು ಅವನು ವಕೀಲದಾಳು. ಅವನ್ನ ರೊಕ್ಕ ಒಂದಿಟ್ಟು ಮನೆ ಕಳಿಸಿದ ಅದು ಕೆಲಸ ಮಾಡಿ ತೊಳ್ಯಾರ ಕಳಿಸಿದ. ಏನು ಕೆಲಸ ಮಾಡಿದ್ದೆ ಬಾವುದು ರೊಟ್ಟಿ ಕೊಡ್ತೀನಿ ಅದು ಇಟ್ಕೊಂಡೆ ಚೀಟಿ ರೊಟ್ಟಿ ಸಾಕ ಒಂದು ಒಣಗಿಲ್ಲ 2 ಒಣಗಿಲ್ಲ. ಸ್ವಚ್ಛ ಯಾಕ ಹೇಳ ನೀನು.